ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಬರೀ ಟಾರ್ಗೆಟ್ಗಳನ್ನ ಜಾಸ್ತಿ ಮಾಡಿ ಎಲ್ಲ ಇಲಾಖೆಗೆ ನೋಡಿ. ನಿನ್ನೆ ದಿನ ಮಂಡ್ಯದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಇವತ್ತು ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳು ಕೂಡ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ಗೋಸ್ಕರ ಟಾರ್ಗೆಟ್ ಅನ್ನು ನೀಡಿದ್ದಾರೆ. ಅದೇ ರೀತಿ ಇವತ್ತು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಪೊಲೀಸರು ಕೂಡ ಟಾರ್ಗೆಟ್ ಅನ್ನು ನೀಡಿದ್ದಾರೆ. ಅದರ ಪರಿಣಾಮನೇ ನಿನ್ನೆ ಮಂಡ್ಯದಲ್ಲಿ ಏನು ಪಾಪ ಆ ಬಡ ಕುಟುಂಬ ನಾಯಿ ಕಡ್ದಿದೆ ಅಂತೇಳಿ ಆಸ್ಪತ್ರೆ ಕರ್ಕೊಂಡೋಗಿ ಔಷಧಿ ಕೊಡಿಸಬೇಕು ಅಂತೇಳಿ ಮೋಟರ್ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಟ್ರಾಫಿಕ್ ಪೊಲೀಸು ಏಕಾಏಕಿ ವಾಹನ ಟೂ ವೀಲರ್ ಅನ್ನ ತಡಿತಕ್ಕಂತ ಪ್ರಯತ್ನ ಮಾಡ್ತಾರೆ. ತಕ್ಷಣ ಆ ಮೋಟರ್ ಬೈಕ್ ಕೀನ ಕಸ್ಕೊಳಕ್ ಹೋಗ್ತಾರೆ. ಅದ್ರ ಪರಿಣಾಮ ಮಗುವಲ್ಲಿ ಜಾರ್ ಬೀಳ್ತದೆ, ಪ್ರಾಣವನ್ನ ಕಳ್ಕೊಳ್ತದೆ. ಯಾರು ಹೊಣೆಗಾರ ಇದಕ್ಕೆ? ಇವತ್ತು ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಈ ರೀತಿ ಒತ್ತಡಗಳನ್ನ ಹಾಕೊಂಡ ರೀತಿ ರಾಜ್ಯದಲ್ಲಿ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು, ಎಲ್ಲವೂ ಸರಿ. ಆದ್ರೆ ಈ ರೀತಿ ಅನಾಹುತಗಳು ಕೂಡ ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಾದ್ರೆ? ಮತ್ತೊಂದು ಕಡೆ ರಾಜ್ಯ ಸರ್ಕಾರ ವಿರೋಧ ಪಕ್ಷಗಳ ಮೇಲೆ ಸವಾರಿಯನ್ನ ಮಾಡ್ತಾ ಇದೆ. ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಸವಾರಿ ಮಾಡ್ತಾ ಇದೆ. ವಿರೋಧ ಪಕ್ಷದ ಶಾಸಕರ ಮೇಲೆ ಕೇಸ್ಗಳನ್ನು ಹೂಡಿ ಬೆದರಿಸತಕ್ಕಂತ ಕುತಂತ್ರ ಕೂಡ ಮಾಡ್ತಾ ಇದೆ. ನಿನ್ನೆ ದಿನ ನಾವು ಗುಲ್ಬರ್ಗದಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ ಪ್ರಿಯಾಂಕ ಖರ್ಗೆ ವಿರುದ್ಧ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.